ನಮಸ್ಕಾರ ಬ್ರೋ. ನಿಮ್ಗೊಂದು ಹೇಳ್ತೀನಿ ಕೇಳಿ ಇವತ್ತು. ಏನಂದರೆ ನೀವು ಈ ಜಿಮ್ಗೆ ಹೋಗ್ತಾ ಇರ್ತಾರೆ ಗೊತ್ತಾ, ನಿಮ್ಮ ಫ್ರೆಂಡ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರು ಒಬ್ರು ಪರ್ಸನ್ಸು. ಸೊ ಅವರಿಂದ ಒಂದು ಸ್ವಲ್ಪ ದೂರ ಇರಿ. ಯಾಕೆ ಅಂದರೆ ಅವ್ರು ಭಾಳ ಹೆಲ್ತ್ ಕಾನ್ಷಿಯಸ್ ಆಗಿರ್ತಾರೆ. ಸಕ್ಕರೆ ತಿನ್ನಲ್ಲ ಅಂತಾರೆ, ಕಾಫಿಲಾದರೆ ಶುಗರ್ಲೆಸ್ ಕಾಫಿನೇ ಬೇಕು ಅಂತಾರೆ. ಈ ಊಟದಲ್ಲಾದರೆ ಜಾಸ್ತಿ ಎಣ್ಣೆ ಐಟಮ್ ತಿನ್ನಲ್ಲ. ಈ ಥರ ಈ ಥರ ಇದ್ದಾಗ ನಿಮ್ಮ ಸುತ್ತಮುತ್ತ ನಿಮ್ಗೊಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಇವನು ಯಾರಿಗೂ ಹಿಂಗೆ ಆಡ್ತಾನೆ, ಇವನು ತಿನ್ನೋಕ್ಕೆ ತಿಂದ್ರೆ ಸತ್ತೋಗ್ಬಿಡ್ತೀನಿ ಅನ್ನೋ ಥರ ಆಡ್ತಾನೆ. ಸೊ ಆ ಥರ ಅಲ್ಲ. ಹೆಲ್ತ್ ಕಾನ್ಷಿಯಸ್ ಹೆವಿ ಇರ್ತೀವಿ ನಾವು. ಸೊ ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ನಮ್ಮ ಬಾಡಿಗೆ ಒಳ್ಳೇದು ಅಂತ ನಮಗೆ ಬೆನಿಫಿಟ್ಸ್ ನಮಗೆ ಗೊತ್ತು, ಅದ್ರದ್ದು ಏನು ಅಡ್ವಾಂಟೇಜು ಡಿಸಡ್ವಾಂಟೇಜು. ಸೊ ಬೇರೆ ತಿನ್ನೋದನ್ನ ಚಿಕ್ಕ ವಯಸ್ಸಿಂದ ನಮಗೂ ಹೇಳ್ಕೊಟ್ಟಿದ್ರು. ಸೊ ಅದರಿಂದ ಒಂದು ಸ್ವಲ್ಪ ದೂರ ಆಗಿ ಈ ಥರ ಇರಬೇಕು. ಈ ಥರ ಇದ್ದರೆ ನಮ್ಮ ಹೆಲ್ತ್ಗೆ ಒಳ್ಳೇದು, ನಮ್ಮ ಫ್ಯೂಚರ್ ಹೆಲ್ತ್ ಈ ಥರ ಹಾಳಾಗ್ದಂಗೆ ನೋಡ್ಕೋಬೋದು ಅನ್ನೋ ಯೋಚನೆ ಇರುತ್ತೆ. ಸೊ ನೀವು ಆ ಥರ ಅವ್ರ ಜೊತೆ ಎಲ್ಲ ಇದ್ದರೆ ನಿಮಗೆ ತಲೆ ಕೆಟ್ಟೋಗುತ್ತೆ. ನಿಮ್ಗೆ ಇರೋಕ್ಕಾಗಲ್ವಾ, ಅವ್ರ ಥರ ಆಗೋಕ್ಕಾಗಲ್ವಾ. ಸೊ ಅವರಿಂದ ದೂರನೇ ಇದ್ಬಿಡಿ. ಫಾಲೋ ಮಾಡೋದು ಮರಿಬೇಡಿ ಮಗ.